ನಾನಿವತ್ತು ಮನೆಯಲ್ಲಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಒಳ್ಳೆ ಒಂದು ಚಟ್ನಿ ಮಾಡಿ ಅದನ್ನು ಹಾಕಿ ಈ ಸ್ಯಾಂಡ್ವಿಚ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ರೆಸ್ಟೋರೆಂಟ್ನಲ್ಲಿ ತಿಂದಂಗೆ ಆಗುತ್ತೆ. ಬೆಳಗ್ಗೆ ತಿಂಡಿಗೆ ಅಥವಾ ಸಂಜೆ ಟೀ ಟೈಮ್ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ ರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ಫ್ರೆಶ್ ಆಗಿರೋ ಪುದೀನ ಸೊಪ್ಪನ್ನು ತೊಗೊಂಡು ಎಳೆದನ್ನು ಬಿಡಿಸಿ ತೊಳೆದು ನೀರಿನಂಶ ಸ್ವಲ್ಪ ಹಾರ್ಕೊಳ್ಳೋ ತನಕ ಒಂದು ಟವಲ್ ಮೇಲೆ ಒಣಗಿಸಿ ಆಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ. 1 ಇಂಚಿನಷ್ಟು ಶುಂಠಿ, ಖಾರಕ್ಕೆ ಬೇಕಾಗಿರೋವಷ್ಟು ಹಸಿರು ಮೆಣಸಿನ್ಕಾಯಿ. ಇದು ಸ್ವಲ್ಪ ಖಾರ ಬೇಕು ಅಂದರೆ ಒಂದು 10 ಹಸಿರು ಮೆಣಸಿನ್ಕಾಯಿನ ಹಾಕ್ಕೋಬೋದು. 15ರಿಂದ 20 ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಹಾಕ್ತಾಯಿದ್ದೀನಿ. 2 ಕಟ್ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಸ್ವಲ್ಪ ಹೊತ್ತು ಟವಲ್ ಮೇಲೆ ಹರಡಿ ಆಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು, ಸುಮಾರು ಒಂದು ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅರ್ಧ ಬೌಲ್ನಷ್ಟು ಹುರ್ಗಡ್ಲೆ, ಇಷ್ಟನ್ನು ಹಾಕಿ ಸಾಧ್ಯ ಆದಷ್ಟು ನೀರು ಹಾಕ್ದಂಗೆ ಇದನ್ನು ರುಬ್ಕೋಬೇಕು. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನದಲ್ಲಿರೋ ನೀರಿನಲ್ಲೇ ಇದನ್ನು ಸ್ವಲ್ಪ ಗಟ್ಟಿಯಾಗಿ ತರ್ತರಿಯಾಗಿ ರುಬ್ಬಿದ್ದೀನಿ. ಇದನ್ನೊಂದು ಬೌಲಿಗೆ ಹಾಕ್ತಿದ್ದೀನಿ. ಇದಕ್ಕೆ ಈಗ 1 ನಿಂಬೆಹಣ್ಣನ್ನು ಹಿಂಡ್ತಾಯಿದ್ದೀನಿ. ಬೀಜ ತೆಗೆದಿದ್ದೀನಿ ನಿಂಬೆಹಣ್ಣು. ಸಣ್ಣ ನಿಂಬೆಹಣ್ಣಾದ್ರೂ ರಸ ಚೆನ್ನಾಗಿತ್ತು, ಹಾಗಾಗಿ 1 ನಿಂಬೆಹಣ್ಣನ್ನು ಪೂರ್ತಿನ ಈ ಚಟ್ನಿಗೆ ಹಾಕ್ತಾಯಿದ್ದೀನಿ. ಈ ಚಟ್ನಿ ಹುಳಿ ಹುಳಿಯಾಗಿ ಖಾರವಾಗಿ ಇರಬೇಕು. ಈಗ 2 ದೊಡ್ಡ ಸ್ಪೂನ್ನಷ್ಟು ರೂಮ್ ಟೆಂಪ್ರೇಚರಲ್ಲಿ ಇರೋ ಬೆಣ್ಣೆನ ಹಾಕ್ತಿದ್ದೀನಿ. ನಾನು ಉಪಯೋಗಿಸಿರೋದು ನಂದಿನಿ ಬೆಣ್ಣೆ. ನಾನಿಲ್ಲಿ ಅನ್ಸಾಲ್ಟೆಡ್ ಬಟರ್ನ ಉಪಯೋಗಿಸ್ತಿದ್ದೀನಿ. ಇದು ರೂಮ್ ಟೆಂಪ್ರೇಚರ್ ಇದ್ದಾಗ ಈ ಚಟ್ನಿ ಜೊತೆ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಬೆಣ್ಣೆನ ಬಿಸಿ ಮಾಡಿ ಕರಗಿಸಿದ್ರೆ ಬ್ರೆಡ್ಗೆ ಸ್ಪ್ರೆಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅದಕ್ಕೆ ಬೆಣ್ಣೆ ಮತ್ತು ಈ ಚಟ್ನಿನ ಕಲಸಿ ಇಟ್ಕೋಬೇಕು. ಒಂದು ಸೌತೆಕಾಯಿದು ಸಿಪ್ಪೆ ಎಲ್ಲ ಎರೆದು ಬೀಜ ತೆಗೆದು ಸಣ್ಣದಾಗಿ ಹಚ್ಚಿ ಅದನ್ನೊಂದು ಬೌಲಿಗೆ ಹಾಕ್ತಿದ್ದೀನಿ. 1 ಬೌಲ್ನಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ, 1 ಬೌಲು ಕ್ಯಾಪ್ಸಿಕಮ್ನ ಇದನ್ನು ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು. 2 ಮೀಡಿಯಮ್ ಸೈಜಿಂದು ಸಿಹಿ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಮೇಲ್ಗಡೆ ಪೀಸ್ ಮಾತ್ರ ಹಾಕಿ ಕೆಳಗಡೆ ಈ ಥರ ರಸ ನಿಂತಿರುತ್ತಲ್ಲ ಅದನ್ನು ಇದರೊಳಗಡೆ ಹಾಕ್ತಿಲ್ಲ. ಈ ರಸನೂ ಹಾಕ್ಬಿಟ್ರೆ ಬ್ರೆಡ್ನ ರೋಸ್ಟ್ ಮಾಡಿದಾಗ ಮೆತ್ತಗಾಗುತ್ತೆ. ಹಾಗಾಗಿ ರಸ ಹಾಕೋದು ಬೇಡ. 1 ಟೇಬಲ್ ಸ್ಪೂನ್ನಷ್ಟು ಚಿಲ್ಲಿ ಫ್ಲಾಕ್ಸು, 1 ಟೇಬಲ್ ಸ್ಪೂನ್ನಷ್ಟು ಒರೆಗಾನೋ. ಇದು ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಕ್ಕುತ್ತೆ. ಇಲ್ಲಾಂದರೆ ಪಿಜ್ಜಾ ತರಿಸಿದಾಗ ಅದ್ರ ಜೊತೆ ಸಣ್ಣ ಪ್ಯಾಕೆಟ್ ಮಸಾಲೆ ಕೊಟ್ಟಿರ್ತಾರಲ್ಲ ಅದನ್ನು ತೆಗೆದಿಟ್ಕೊಂಡ್ರೆ ಈ ಥರ ಯಾವುದಾದ್ರು ತಿಂಡಿಗಳು ಮಾಡಿದಾಗ ಉಪಯೋಗಿಸ್ಬೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಇದಕ್ಕೆ ನಾನು ಉಪ್ಪು ಹಾಕಿಲ್ಲ. ಉಪ್ಪು ಹಾಕಿದರೆ ನೀರು ಬಿಟ್ಬಿಡುತ್ತೆ. ಹಾಗಾಗಿ ಹಾಗೇ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಈಗ ಒಂದು ಬ್ರೆಡ್ ಸ್ಲೈಸ್ನ ತೊಗೊಂಡು ಅದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಗ್ರೀನ್ ಚಟ್ನಿನ ಸವರ್ತಾಯಿದ್ದೀನಿ. ನಾನಿಲ್ಲಿ ಮಾಮೂಲಿ ಬ್ರೆಡ್ ಉಪಯೋಗಿಸಿದ್ದೀನಿ. ನಿಮಗೆ ಬೇಕು ಅಂದರೆ ವೀಟ್ ಬ್ರೆಡ್ ಅಂದರೆ ಗೋಧಿ ಬ್ರೆಡ್ ಬರುತ್ತಲ್ಲ ಅದನ್ನು ಉಪಯೋಗಿಸ್ಬೋದು. ಅದ್ರ ಮೇಲೆ ನೀಟಾಗಿ ಈ ಚಟ್ನಿನ ಸವರ್ತಾಯಿದ್ದೀನಿ. ಈಗ ಇದ್ರ ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿ ಮಿಶ್ರಣನ ಹರಡ್ತಾಯಿದ್ದೀನಿ. ಬ್ರೆಡ್ ಸ್ಲೈಸ್ ಮೇಲೆ ಎಷ್ಟು ತರಕಾರಿ ಹಾಕ್ಲಿಕ್ಕೆ ಸಾಧ್ಯನೋ ಅಷ್ಟು ಮಾತ್ರ ಹಾಕ್ತಿದ್ದೀನಿ. ತುಂಬ ಜಾಸ್ತಿ ಹಾಕಿದರೆ ಬ್ರೆಡ್ಡಿಂದ ಬೇಯಿಸ್ಬೇಕಾದ್ರೆ ತರಕಾರಿ ಎಲ್ಲ ಉದುರುತ್ತೆ. ಈಗ ಇದ್ರ ಮೇಲೆ ಸ್ವಲ್ಪ ಉಪ್ಪನ್ನು ಸ್ಪ್ರೆಡ್ ಮಾಡ್ತಿದ್ದೀನಿ. ನಾನು ತರಕಾರಿ ಮಿಶ್ರಣಕ್ಕೆ ಉಪ್ಪು ಹಾಕಿರಲಿಲ್ಲ, ಹಾಗಾಗಿ ಈಗ ಉಪ್ಪು ಹಾಕ್ತಿದ್ದೀನಿ. ಈಗ ಈ ಬ್ರೆಡ್ಡನ್ನು ಒಂದು ಪ್ಲೇಟ್ ಮೇಲಿಟ್ಟು ಇದಕ್ಕೆ 1 ಚೀಸ್ ಸ್ಲೈಸ್ನ ಇಡ್ತಾಯಿದ್ದೀನಿ. ಚೀಸು ಎಲ್ಲರಿಗೂ ಹೆಚ್ಚು ಕಡಿಮೆ ಇಷ್ಟ ಆಗುತ್ತೆ. ಇಷ್ಟ ಇಲ್ಲ ಅಂದರೆ ಚೀಸ್ನ ಉಪಯೋಗಿಸೋದು ಬೇಡ. ಈಗ ಇನ್ನೊಂದು ಪೀಸ್ ಬ್ರೆಡ್ ತೊಗೊಂಡು ಅದಕ್ಕೆ ಗ್ರೀನ್ ಚಟ್ನಿನ ಹರಡ್ತಿದ್ದೀನಿ. ಈ ಗ್ರೀನ್ ಚಟ್ನಿನ ಬ್ರೆಡ್ಗೆ ಎಲ್ಲ ಕಡೆಯೂ ಹರಡೋ ಹಾಗೆ ಹಚ್ಚಿದರೆ ನಮಗೆ ಸ್ಯಾಂಡ್ವಿಚ್ ತಿನ್ನಬೇಕಾದ್ರೆ ಸಪ್ಪೆ ಸಪ್ಪೆ ಅಂತ ಅನಿಸಲ್ಲ. ಈಗ ಈ ಬ್ರೆಡ್ ಪೀಸನ್ನು ಚೀಸ್ ಮೇಲೆ ಇಟ್ಟು ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡ್ತಾಯಿದ್ದೀನಿ. ಈ ಥರ ಪ್ರೆಸ್ ಮಾಡೋದ್ರಿಂದ ಬ್ರೆಡ್ನ ರೋಸ್ಟ್ ಮಾಡಬೇಕಾದ್ರೆ ತರಕಾರಿ ಬೇಗ ಆಚೆ ಬೀಳಲ್ಲ. ಈಗ ಅಂಚನ್ನು ಕಾಯ್ಲಿಕ್ಕಿಟ್ಟು ಅದ್ರ ಮೇಲೆ ಸ್ವಲ್ಪ ಬೆಣ್ಣೆನ ಸವರಿ ನಾವೀಗ ರೆಡಿ ಮಾಡ್ಕೊಂಡಿದ್ದೀವಲ್ಲ ಬ್ರೆಡ್ಡು ಅದನ್ನು ಇಡ್ತಾಯಿದ್ದೀನಿ. ಬ್ರೆಡ್ನ ರೋಸ್ಟ್ ಮಾಡಲಿಕ್ಕೆ ಅಂಚು ಹದವಾಗಿ ಕಾದಿರಬೇಕು. ತುಂಬ ಕಾದಿದರೆ ಬೇಗ ತಳದಲ್ಲಿ ಕಪ್ಪಾದಂಗೆ ಆಗುತ್ತೆ. ಹದವಾಗಿ ಕಾದಿದರೆ ಒಂಬಣ್ಣಕ್ಕೆ ತುಂಬ ಚೆನ್ನಾಗಿ ಬೆಂದು ಗರಿಗರಿಯಾಗಿರುತ್ತೆ. ಈಗ ಮೇಲ್ಗಡೆ ಪೀಸ್ಗೂ ಸ್ವಲ್ಪ ಬೆಣ್ಣೆನ ಸವರ್ತಾಯಿದ್ದೀನಿ. ಬೆಣ್ಣೆನ ಸ್ವಲ್ಪ ಮೆಲ್ಟ್ ಮಾಡಿ ಇಟ್ಕೊಂಡಿದ್ರೆ ಸವರಲಿಕ್ಕೆ ಚೆನ್ನಾಗಿರುತ್ತೆ. ಈಗ ಇದನ್ನು ತಿರುವಾಕಿ ಇನ್ನೊಂದು ಕಡೆನೂ ರೋಸ್ಟ್ ಮಾಡ್ತಿದ್ದೀನಿ.
ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ ರೋಸ್ಟ್ ಮಾಡಿದರೆ ನೀಟಾಗಿ ತರಕಾರಿ ಎಲ್ಲ ಟೈಟಾಗಿ ಕೂತ್ಕೊಂಡು ತಿನ್ನಲಿಕ್ಕೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಸಿಗುತ್ತೆ. ಈಗ ಎರಡೂ ಕಡೆಯೂ ಬೆಂದಿದೆ. ಈ ಬ್ರೆಡ್ ಟೋಸ್ಟನ್ನು ತೆಗೆದು ಪ್ಲೇಟ್ಗೆ ಇಟ್ಟು ಕಟ್ ಮಾಡಿ ಸರ್ವ್ ಮಾಡ್ಬೋದು. ಬೇಕಾದ ಆಕಾರಕ್ಕೆ ಕಟ್ ಮಾಡಿ ಟೊಮೊಟೊ ಸಾಸ್ ಜೊತೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಬೇಕು ಅಂದರೆ ಟೊಮೊಟೊ ಸಾಸು ಅಥವಾ ಬೇಡ ಅಂದರೆ ಹಾಗೂ ತಿನ್ಬೋದು. ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.